ಸೈನಿಕರು ಆ ಉಡುಪನ್ನು ಸುಲಿದು ಕಡು ಕೆಂಪು ಮೇಲಂಗಿಯೊಂದನ್ನು ಅವರಿಗೆ ಹೊದಿಸಿದರು. ಮುಳ್ಳಿನಿಂದ ಒಂದು ಕಿರೀಟವನ್ನು ಹೆಣೆದರು. ಅವರ ತಲೆಯ ಮೇಲೆ ಇರಿಸಿದರು. ಕೈಗೆ ಒಂದು ಕೋಲನ್ನು ಕೊಟ್ಟರು. ಆಮೇಲೆ ಅವರ ಮುಂದೆ ಮೊಣಕಾಲೂರಿ ಯೆಹೂದ್ಯರ ಅರಸನಿಗೆ ಜಯವಾಗಲಿ ಎಂದು ಹೇಳಿದರು. ಪರಿಹಾಸ್ಯ ಮಾಡಿದರು. ಅವರ ಮೇಲೆ ಉಗುಳಿದರು. ಆ ಕೋಲನ್ನು ಕಿತ್ತುಕೊಂಡು ತಲೆಯ ಮೇಲೆ ಹೊಡೆದರು. ಹೀಗೆ ಪರಿಹಾಸ್ಯ ಮಾಡಿ ಆದ ಮೇಲೆ ಹೊದಿಸಿದ ಮೇಲಂಗಿಯನ್ನು ತೆಗೆದುಹಾಕಿ ಅವರ ಉಡುಪನ್ನೇ ಪುನಃ ತೊಡಿಸಿದರು. ಬಳಿಕ ಅವರನ್ನು ಶಿಲುಬೆಗೇರಿಸಲು ಕರೆದೊಯ್ದರು. ಯೇಸು ಸ್ವಾಮಿ ತಮ್ಮ ಶಿಲುಬೆಯನ್ನು ತಾವೇ ಹೊತ್ತುಕೊಂಡು ಕಪಾಲ ಎಂಬ ಸ್ಥಳಕ್ಕೆ ಹೋದರು. ಇದಕ್ಕೆ ಯೆಹೂದ್ಯರ ಭಾಷೆಯಲ್ಲಿ ಗೊತ್ತ ಎಂದು ಹೆಸರು. ಪ್ರಾರ್ಥನೆ. ಯೇಸುವೆ, ನೀವು ಶಿಲುಬೆಯನ್ನು ಹೊರಲು ಕಾರಣವಾದ ನಮ್ಮ ಪಾಪಗಳನ್ನು ನಾವು ದ್ವೇಷಿಸಿ ಬಿಟ್ಟು ಬಿಡುತ್ತೇವೆ. ನಮ್ಮ ಪಾಪಗಳಿಗಾಗಿ ನಾವು ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮ ಜೀವನವು ಶಿಲುಬೆಯಿಂದ ತುಂಬಿರುವಾಗ ಅವುಗಳನ್ನು ಸಂತೋಷದಿಂದ ಸ್ವೀಕರಿಸಿ ನಮ್ಮ ಜೀವನದ ಬಲಿಯನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ನೆರವೇರಿಸುತ್ತೆ ನಮ್ಮೆಲ್ಲರಿಗೂ ನಿರೀಕ್ಷಾಮಿ. ಪಲ್ಲವದಲ್ಲಿದ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರೆಂದು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸದಾತ್ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸದ ಮೂಲ ಸರ್ವೇಶ್ವರರಿಂದ ಸಮಾಧಾನ ಶ್ರಮಿಸಲಿ. ಭಾರದಿಂದ ಬಯಸು ಧರೆಗೆಡವಿ ಬಿದ್ದರೆಯೋ ಸೋದರರೇ ನಾವು ಮೊದಲ ಸಲ ಪಾಪದಲ್ಲಿ ಬಿದ್ದದ್ದಕ್ಕೆ ಕಾರಣ. ಪಾಪದಲ್ಲಿ ಬಿದ್ದದ್ದೇ ಇದಕ್ಕೆ ಕಾರಣ. ನಿಮ್ಮ ಸ್ವರ್ಗವಾಸದಂತಾಗಲು ಕರುಣಿಸಿರಿ. ಸ್ವರ್ಗವಾಸದಂತಾಗಲು ಕರುಣಿಸಿರಿ. ಸ್ವರ್ಗವಾಸದಂತಾಗಲು ಕರುಣಿಸಿರಿ. ಮೂರನೇ ಸ್ಥಳ, ಯೇಸು ಸ್ವಾಮಿ ಮೊದಲನೇ ಸಾರಿ ಬೀಳುತ್ತಾರೆ. ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಮಾಡುತ್ತಿದ್ದೇವೆ. ವಚನ. ಗಾಯಗೊಂಡನಾದ ನಮ್ಮ ಪಾಪಗಳ ನಿಮಿತ್ತ, ಜರ್ಜರಿನತನಾದ ನಮ್ಮ ದ್ರೋಹಗಳ ದೆಸೆಯಿಂದ, ಶಿಕ್ಷೆಗೊಳಗಾದ ನಮ್ಮ ರಕ್ಷೆಗಾಗಿ, ಪೆಟ್ಟು ತಿಂದ ನಮ್ಮ ಸ್ವಸ್ಥತೆಗಾಗಿ ತೊಳಲುತ್ತಿದ್ದೆವು. ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಂತೆ ಹಿಡಿಯುತ್ತಿದ್ದೇನು ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನೇ. ನಮ್ಮೆಲ್ಲರ ದೋಷವನ್ನು ಸರ್ವೇಶ್ವರ ಹಾಕಿದ ಆತನ ಮೇಲೆ ಬಾಧೆಗೊಳಗಾದ ಹಿಂಸೆ ಸಹಿಸದ ಆತ ಬಾಯ್ದರೆಯದೆ, ಹೌದು ಬಾಯ್ದರೆಯದಿಂದ ಬಲಿಗೊಯ್ದು ಕುರಿಮರಿಯಂತೆ ತುಪ್ಪಟ ಕತ್ತರಿಸುವವನ ಮುಂದಿರುವ ಮೂಕ ಕುರಿಮರಿಯಂತೆ. ಪ್ರಾರ್ಥನೆ. ಶಿಲುಬೆಯಿಂದ ಮುಕ್ಕಡೆಯಾಗಿ ಬಿದ್ದ ಯೇಸುವೆ, ನೀವು ಮೊದಲ ಸಲ ಶಿಲುಬೆಯೊಂದಿಗೆ ಬಿದ್ದಾರ. ಯೋಗ್ಯತೆಯಿಂದ ಯೋಚನೆಯಿಂದ ನಾವು ಮಾಡಿರುವ ಪಾಪಗಳನ್ನು ಹಾಗೂ ನಮ್ಮ ಮನಸ್ಸಿನ ಎಲ್ಲ ಪಾಪಗಳನ್ನು ಪರಿಹರಿಸಿರಿ.
ನಾವು ಜೀವನದ ಪಯಣದಲ್ಲಿ ಮುಗ್ಗರಿಸಿ ಬೀಳದಂತೆ ನಮ್ಮನ್ನು ಕಾಪಾಡಿರಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ You are blessed in your family. ಪ್ರಕಾರ